ಸ್ವಾಗತ ಸರ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತಿನ ಒಂದು ಕೀಟದ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು ಆ್ಯಕ್ಚುಲಿ. ಅದು ನಾವು ಮಿತ್ರ ಕೀಟ ಅಂತ ಹೇಳ್ತೀವಿ, ಸ್ಪೆಷಲಿ ಲೇಡಿ ಬಗ್ ಬೀಟಲ್ ಅಂತ ಹೇಳ್ತೀವಿ, ಅಥವಾ ಗುಲ್ಗುಂಜಿ ಹುಳ ಅಂತ ಹೇಳ್ತೀವಿ ಸ್ನೇಹಿತರೆ. ಹೌದಾ? ಇದು ಸ್ಪೆಷಲಿ ಯೂಸ್ ಮಾಡೋದ್ರಿಂದ ನಮ್ಮದು ಕಂಪ್ಲೀಟ್ ಕ್ರಾಪ್ ಏನದ ಬಯಾಲಜಿಕಲ್ ಕಂಟ್ರೋಲ್ ಆಗ್ತದೆ, ಜೈವಿಕ ಕೀಟ ನಿಯಂತ್ರಣ ಮಾಡ್ಬೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಇದು ಸ್ಪೆಷಲಿ ಅಂದರೆ ನಮ್ಮದು ಫ್ರೆಂಡ್ಲಿ ಕೀಟ ಅಂದರೆ ಮಿತ್ರ ಕೀಟ ಅಂತ ಹೇಳ್ಬೋದು. ಇದರಿಂದ ಏನಾದ ಇದು ಏನು ನಾವು ಬಿಟ್ಟರೆ ಏನಾಗುತ್ತೆ ಅಂದರೆ ಸ್ಪೆಷಲಿ ಆಫಿಡ್ಸ್ಗಳು ಇರ್ತಾವಲ್ಲ, ಆಫಿಡ್ಸು, ಮೈಟು ಅಥವಾ ಥ್ರಿಪ್ಸು, ವೈಟ್ ಫ್ಲೈಸ್ ಏನಿರ್ತಾವಲ್ಲ, ಇಲ್ಲೂ ಎಲ್ಲ ತಿಂದು ನಮ್ಮದು ಕ್ರಾಪ್ನ ಪ್ರೊಟೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಇದರಿಂದ ನಾವು ಗಿಡ ಮೇಲೆ ಬಿಟ್ಟರೆ ಏನಾಗ್ತದೆ ಅಂದರೆ ಕಂಪ್ಲೀಟ್ ನಮ್ಮ ಕ್ರಾಪ್ನು ಚೆನ್ನಾಗಿ ಬರ್ತದೆ, ಇಳುವರಿ ಚೆನ್ನಾಗ್ತದೆ. ಆಮೇಲೆ ನಿಮ್ಮದು ಪೆಸ್ಟಿಸೈಡ್ಸ್ ಏನಿರ್ತದೆ ಅದನ್ನು ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಹೌದಾ? ಇದು ಬಿಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಸ್ವಲ್ಪ ಪ್ರಿಕಾಷನ್ಸ್ ಅದಾವೆ. ಏನು ಪ್ರಿಕಾಷನ್ಸ್ ಅಂದರೆ ಇದು ಬಿಡೋಕ್ಕಿಂತ ಮುಂಚೆ ಆಗಲಿ ಅಥವಾ ಆದಮೇಲೆ ಆಗಲಿ ಒಂದು 7ರಿಂದ 10 ದಿವಸ ತನಕ ಇದು ಕೆಮಿಕಲ್ ಯಾವುದು ಸ್ಪ್ರೇ ಮಾಡೋಕ್ಕೆ ಹೋಗಬಾರ್ದು. ಅದು ಸ್ವಲ್ಪ ಕಂಟ್ರೋಲ್ ಮಾಡಿರಿ. ಆಮೇಲೆ ಇದು ಬಿಡೋಕ್ಕಿಂತ ಮುಂಚೆ ನಮ್ಮದು ಎಲೆ ಮೇಲೆ ಸ್ವಲ್ಪ ಮಾಯ್ಶ್ಚರ್ ಇದ್ದರೆ ಏನಾಗ್ತದೆ ಸ್ವಲ್ಪ ಚೆನ್ನಾಗಿರ್ತದೆ, ಅಲ್ಲಿ ಕೂಡ್ತಾವೆ ಅಥವಾ ಸ್ವಲ್ಪ ಹಾರು ಹೋಗ್ತಾವೆ ಸ್ನೇಹಿತರೆ. ಅದು ಒಂದದ. ಆಮೇಲೆ ಸ್ವಲ್ಪ ಕೂಡಕ್ಕೂ ಜಾಗ ಇದ್ದಾಗ ಫ್ಲೈಟು ಅಂಥವು ಇತ್ತಂದ್ರೆ ಟೊಮಾಟೊ ಆಗಲಿ ಅಂತಂದಾಗ ಸ್ವಲ್ಪ ಚೆನ್ನಾಗಿ ಬೆಸ್ಟ್ ಆಗ್ತದೆ ಸ್ನೇಹಿತರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಇದು ಬಿಡಬೇಕಾದ ಟೈಮಿಂಗ್ ಅಂದರೆ ಸಂಜೆ ಹೊತ್ತಿನಾಗ ಭಾಳ ಚೆನ್ನಾಗಿರ್ತದೆ. ಯಾಕಂದರೆ ಇದು ಹಾರು ಹೋಗೋಂಗಿಲ್ಲ, ಅದಕ್ಕೆ ಸಂಜೆ ಹೊತ್ತಿನಾಗ ಎಫೆಕ್ಟಿವ್ ಇರ್ತದೆ. ಸ್ವಲ್ಪ ಸಂಜೆ ಹೊತ್ತಿನಾಗ ಬಿಡು ಸ್ನೇಹಿತರೆ, ಅದು ಒಂದು. ಆಮೇಲೆ ಇದು ಒಂದು ಸರ್ತಿ ಬಿಟ್ಟರೆ ಪ್ರತಿದಿನ ಅಂದರೆ 30ರಿಂದ 50 ಹುಳಗಳು ತಿಂತವೆ. ಆಮೇಲೆ ಫುಲ್ ಲೈಫ್ ಟೈಮ್ ತನಕ ಏನಾಗ್ತದೆ 5,000 ಹುಳ ತನಕ ತಿಂದು ನಮ್ಮದು ಕ್ರಾಪ್ನ ಪ್ರೊಟೆಕ್ಷನ್ ಮಾಡ್ತದೆ ಸ್ನೇಹಿತರೆ, ಇದು ಒಂದು. ಆಮೇಲೆ ಇದು ನಿಮಗೆ ಎಲ್ಲಿ ಸಿಗ್ತದೆ ಅಂದರೆ ಸ್ಪೆಷಲಿ ಹೇಳ್ಬೇಕಂದ್ರೆ ಬಯಾಲಜಿಕಲ್ ಕಂಟ್ರೋಲ್ ಲ್ಯಾಬ್ ಇರ್ತಾವಲ್ಲ ಅಲ್ಲಿನೂ ಸಿಗ್ತದೆ, ಮತ್ತು ನಿಮ್ಮ ಯೂನಿವರ್ಸಿಟಿ ಮತ್ತು ISS ಯೂನಿವರ್ಸಿಟಿ ಒಳಗೂ ಸಿಗ್ತದೆ ಸ್ನೇಹಿತರೆ. ಇದು ವಿಡಿಯೋ ಇಷ್ಟವಾದ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರು ಶೇರ್ ಮಾಡಿರಿ. ಆಮೇಲೆ ನಿಮ್ಮದು ನೆಕ್ಸ್ಟ್ ಯಾವ ಹುಳ ಬಗ್ಗೆ ಬೇಕಂತ ಹೇಳಿ ಆ ಹುಳದ ಬಗ್ಗೆ ಮೇಲೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ.